ಮೈಸೂರು ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಸ್ತಬ್ಧ ಚಿತ್ರಗಳು ಕೂಡ ಪ್ರಮುಖವಾದಂಥವು. ಇನ್ನು ಈಗಾಗಲೇ ಜಂಬೂ ಸವಾರಿ ಹಿನ್ನೆಲೆಯಲ್ಲಿ ಅರಮನೆ ಪ್ರವೇಶವನ್ನ ಮಾಡಿದೆ 58 ಟ್ಯಾಬ್ಲೋಗಳು. ಸದ್ಯ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ 31 ಜಿಲ್ಲೆಗಳು ಮತ್ತೆ ವಿವಿಧ ಇಲಾಖೆಗಳಿಂದ ಸ್ತಬ್ಧ ಚಿತ್ರಗಳು ತಯಾರಾಗಿರುವಂಥದ್ದು. ಅಂತಿಮ ಸ್ಪರ್ಶವನ್ನ ಇದೀಗ ಕಲಾವಿದರು ಕೊಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮಾಡಿರುವಂತಹ ಟ್ಯಾಬ್ಲೋ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ನಂತಹ ಅಪರಾಧಗಳು ಹೆಚ್ಚಾಗಿ ನಡೀತಾ ಇದೆ. ಮತ್ತೆ ಮಾದಕ ವಸ್ತುಗಳ ವ್ಯಸನರಾಗ್ತಾ ಇದ್ದಾರೆ ಯುವ ಸಮೂಹ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅರಿವು ಮೂಡಿಸುವಂತಹ ಒಂದು ಟ್ಯಾಬ್ಲೋ ಇದಾಗಿದೆ. ಸಂಚಾರಿ ನಿಯಮನವನ್ನ ಪಾಲಿಸುವಂತ ಹೇಳುವಂಥದ್ದು ಮತ್ತೆ ಸೈಬರ್ ಕ್ರೈಮ್ ಹಾವಳಿಗಳಿಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಒದಗಿಸುವಂತ ಟ್ಯಾಬ್ಲೋ. ಮತ್ತೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಒಂದು ಇಲಾಖೆಯಲ್ಲಿ ಬರುವಂತಹ ಸವಲತ್ತುಗಳು, ಜನರಿಗೆ ಯಾವ್ಯಾವ ಯೋಜನೆಗಳಿವೆ ಅದರ ಬಗ್ಗೆ ವಿವರಿಸುವಂತಹ ಟ್ಯಾಬ್ಲೋ ಅದಾಗಿರುವಂಥದ್ದು. ಹೀಗೆ 10 ಹಲವು ಟ್ಯಾಬ್ಲೋಗಳು ತಯಾರಾಗ್ತದೆ. ಮತ್ತೊಂದು ಕಡೆ ಇಲ್ಲಿ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದಲೂ ಕೂಡ ವಿಶೇಷ ಟ್ಯಾಬ್ಲೋ ಕೂಡ ತಯಾರಾಗಿದೆ. ಮಹಿಳಾ ಸಬಲೀಕರಣದತ್ತ ಪಯಣ ಆ ಒಂದು ಸಂದೇಶ ಸಾರುವಂತಹ ಟ್ಯಾಬ್ಲೋ ಇದಾಗಿದೆ. ಯಾಕೆಂದ್ರೆ ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ಅದರ ಸದುಪಯೋಗವನ್ನ ಪಡಿಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಟ್ಯಾಬ್ಲೋಗಳನ್ನ ಮಾಡಿರುವಂಥದ್ದು. ಅಂದ್ರೆ ಶಕ್ತಿ ಯೋಜನೆಯಿಂದ ಬರೋಬ್ಬರಿ ಯೋಜನೆ ಜಾರಿಯಾದ ಬಳಿಕ 560 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನು ಬಳಸಿರುವಂಥದ್ದು. ಅದರ ಬಗ್ಗೆ ಸಂದೇಶ ಸಾರುವಂಥದ್ದು. ಮತ್ತೊಂದು ಕಡೆ ನಮ್ಮ HAL ಏನು ಯುದ್ಧಗಳಿಗೆ ಬೇಕಾಗುವಂತಹ ಭಾರತೀಯ ಸೇನೆಗೆ ಒಂದು ರೀತಿ ಬಲವನ್ನ ಕೊಡ್ತಾ ಇರುವಂಥದ್ದು HAL. ಯಾವ ಒಂದು ಸ್ವದೇಶಿ ಯುದ್ಧ ವಿಮಾನಗಳ ತಯಾರಿಕೆಗಳಾಗಿರ್ಬೋದು, ಒಂದಷ್ಟು ಹೆಲಿಕಾಪ್ಟರ್ಗಳಾಗಿರ್ಬೋದು, ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು HALನ ಒಂದು ಶಕ್ತಿಯುತವಾದಂತಹ HALನ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಟ್ಯಾಬ್ಲೋ ಇದಾಗಿದೆ. ಮತ್ತೊಂದು ಕಡೆ ಭಾರತೀಯ ರೈಲ್ವೆ, ಒಂದು ಕಡೆ ಸಾರಿಗೆ ವ್ಯವಸ್ಥೆಯಲ್ಲಿ ಟ್ರೈನ್ ಕೂಡ ಒಂದು ಆಗಿರುವಂಥದ್ದು. ಅದರಲ್ಲೂ ಭಾರತೀಯ ರೈಲ್ವೆಯಿಂದ ಆಗುವಂತಹ ಯೋಜನೆ ಅದರ ಬಗ್ಗೆ ವಿವರಿಸುವಂತಹ ಒಂದು ಟ್ಯಾಬ್ಲೋ ಇದಾಗಿದೆ. ಮತ್ತೊಂದು ಕಡೆ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ, ಆ ಒಂದು ನಿಗಮದಿಂದ ಆ ಸಮುದಾಯದ ಜನರಿಗೆ ಇರುವಂತಹ ಯೋಜನೆಗಳು ಅದರ ಬಗ್ಗೆ ವಿವರಿಸುವಂಥದ್ದು. ಮಂಡ್ಯ ಜಿಲ್ಲಾ ಪಂಚಾಯತಿನಿಂದ ಏನು ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಈ ಒಂದು ಗಾಂಧೀಜಿಯವರ ಸಂದೇಶವನ್ನು ಸಾರುವಂಥದ್ದು. ಸ್ವದೇಶಿ ವಸ್ತು ಚಳುವಳಿ ಇದರ ಬಗ್ಗೆ ಒಂದು ವಿವರಿಸುವಂಥದ್ದು ಚರಕವನ್ನ ಅಲ್ಲಿ ನೋಡ್ತಾ ಇರಬಹುದು. ಮತ್ತೊಂದು ಕಡೆ ಗಾಂಧೀಜಿಯವರು ಕೂಡ ಇಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಿಜ್ಞಾನಿಗಳ ನಾಡು ಅದರ ಬಗ್ಗೆ ಸಾರುವಂಥದ್ದು. ಮತ್ತೊಂದು ಕಡೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಯೋಜನೆ ಅಂದ್ರೆ ಇಂದಿರಾ ಕ್ಯಾಂಟೀನ್ ಅನ್ನ ತೆರೆದಿರುವಂಥದ್ದು. ಅಂದ್ರೆ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ಎಂಬ ಒಂದು ಸಂದೇಶವನ್ನ ಸಾರುವಂಥದ್ದು, ಆ ಯೋಜನೆಗಳ ಬಗ್ಗೆ ವಿವರಿಸುವಂಥದ್ದು. ಹೀಗೆ 10 ಹಲವು ಬಗೆಯ ಟ್ಯಾಬ್ಲೋಗಳು ಕೂಡ ಇದೀಗ ತಯಾರಾಗಿರುವಂಥದ್ದು. ಎಲ್ಲಾ ಸ್ತಬ್ಧ ಚಿತ್ರಗಳು ಈಗಾಗಲೇ ಅರಮನೆ ಆವರಣವನ್ನ ಪ್ರವೇಶ ಮಾಡಿದೆ. ಏನು ನಂದಿಧ್ವಜ ಪೂಜೆಗೆ CM ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾರೆ. ಅದಾದ ಬಳಿಕ ಸಂಪೂರ್ಣವಾಗಿ ಯಾವೊಂದು ಜಂಬೂ ಸವಾರಿಯಲ್ಲಿ ಜಾನಪದ ಕಲಾ ತಂಡಗಳು ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಈ ಒಂದು ಸ್ತಬ್ಧ ಚಿತ್ರಗಳು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸುತ್ತದೆ. ಮತ್ತೆ ಈ ಒಂದು ಸ್ತಬ್ಧ ಚಿತ್ರಗಳ ವೀಕ್ಷಣೆಗಾಗಿ ಬಹಳಷ್ಟು ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಚಿನ್ನದ ಅಂಬಾರಿ ಏನು ಜಂಬೂ ಸವಾರಿಯನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮತ್ತಷ್ಟು ಮೆರುಗನ್ನ ಈ ಒಂದು ಸ್ತಬ್ಧ ಚಿತ್ರಗಳು ಕೂಡ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.